ನಮ್ಮ ಆಲೋಚನೆಗಳು ಹೇಗಿರುತ್ತವೆ ಅಂದರೆ, ನನಗೆ 1 ಕೋಟಿನೋ 10 ಕೋಟಿನೋ ಜಾಕ್ಪಾಟ್ ಹೊಡೆದ್ಬಿಟ್ರೆ, ಅಥವಾ ನಮ್ಮ ತಂದೆ ತಾಯಿ ತುಂಬ ರಿಚ್ ಆಗಿ ನಮಗೇನಾದರೂ ಪ್ರಾಪರ್ಟಿ ಮಾಡಿ ಇಟ್ಬಿಟ್ಟಿದ್ರೆ ಆರಾಮಾಗಿ ದುಡಿಯೋ ರಿಸ್ಕ್ ಇರ್ತಿರ್ಲಿಲ್ಲ ಮಗ, ಆರಾಮಾಗಿ ಇದು ಬಿಡ್ಬೋದಾಗಿತ್ತು. ಅಥವಾ ನಾನು ಯಾರಾದರೂ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅವ್ರು ಈಸಿಯಾಗಿ ನನ್ನ ಪ್ರೀತಿನ ಒಪ್ಕೊಂಬಿಟ್ರೆ, ನಾನು ಯಾವ ಬಾಸ್ ಹತ್ರ ಏನೂ ಮಾತು ಕೇಳೋದಾನೆ, ಯಾವ ಕಂಪ್ನಿಲೂ ಕೆಲಸ ಮಾಡೋದಾನೆ, ಅಥವಾ ಬಿಸ್ನೆಸ್ಗೆ ನಾನು ದುಡ್ಡು ಹಾಕಿದ್ದೆಲ್ಲ ಲಕ್ಕಲ್ಲಿ ಎಲ್ಲ ಲಾಭ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ಎಲ್ಲರೂ ಮನುಷ್ಯನೂ ಹಾಗೆ ಅಂದ್ಕೊಳ್ಳೋದು. ಅನಾಯಾಸವಾಗಿ ನಮಗೆ ಎಲ್ಲವೂ ಸಿಕ್ಬಿಡಬೇಕು ಅಂತ ನಾವು ಅನ್ಕೋತೀವಿ. ನೀವು ಈಗ ಯಾಕೆ ಯೋಚನೆ ಮಾಡಲ್ಲ? ಅನಾಯಾಸವಾಗಿ ಯಾವುದೇ ರಿಸ್ಕ್ ಇಲ್ದೇ ಯಾವುದೇ ಒಂದು ಪ್ರಾಪರ್ಟಿ ಆಗಿರಲಿ, ಪ್ರೀತಿ ಆಗಿರಲಿ, ಸ್ನೇಹ ಆಗಿರಲಿ, ಸಂಬಂಧ ಆಗಿರಲಿ ಸಿಕ್ಕಿಬಿಟ್ರೆ ಅದರ ಮೌಲ್ಯ ಇರುತ್ತಾ? ಮೌಲ್ಯವನ್ನು ಕಳೆದುಕೊಂಡಂತಹ ವಸ್ತು ನಮ್ಮಲ್ಲಿದ್ದರೂ ಅದು ವೇಸ್ಟ್ ಅನ್ಸಲ್ವಾ? ಒಂದನ್ನು ಯೋಚನೆ ಮಾಡಿ. ಎಲ್ಲ ಪ್ರಾಪರ್ಟಿ ಇರ್ತೀವಿ, ತುಂಬ ರಿಚ್ ಆಗಿರ್ತೀವಿ, ಯಾರೋ ಮಾಡಿಟ್ಟಿರ್ತಾರೆ, ತಿನ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಕಾಲ ಕಳೆಯೋದೇ ನಮ್ಮ ಲೈಫ್ ಆಗಿಬಿಟ್ರೆ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ? ಯಾರೋ ಮಾಡಿಟ್ಟಿರೋ ಆಸ್ತಿಲಿ ನೀನು ಎಂಜಾಯ್ ಮಾಡ್ತಿದ್ಯಾ, ನಿನ್ಗೇನೋ ಮಗ ಅಂತ ಹೇಳಿ ಆಳಿಸ್ತಾರೆ. ಸಮಾಜದಲ್ಲಿ ನಮಗೊಂದು ಬೆಲೆ ಬರಲ್ಲ. ಯಾವಾಗ ನಾವು ಕಷ್ಟಪಟ್ಟು ದುಡಿತೀವಿ ಆಗ ಒಂದು ರೆಸ್ಪೆಕ್ಟ್ ಇರುತ್ತೆ. ತುಂಬ ಹಾರ್ಡ್ ವರ್ಕರಪ್ಪ, ತುಂಬ ಕಷ್ಟಪಟ್ಟಿದ್ದಾನೆ, ಒಂದು ಮನೆ ಕಟ್ಟಿದ್ದಾನೆ, ಒಂದು ಸೈಟ್ ತೊಗೊಂಡಿದ್ದಾನೆ, ಆ ಥರ ರೆಸ್ಪೆಕ್ಟ್ ಬರುತ್ತೆ. ಪ್ರೀತಿನೂ ಅಷ್ಟೇ. ತುಂಬ ಪ್ರೀತಿ ಮಾಡ್ತಾಯಿದ್ದ, ಮನಸ್ಸಲ್ಲಿ ಇಟ್ಕೊಂಡಿದ್ದು ಮಾಡ್ತಿದ್ದ, ಕೊನೆಗೂ ಒಂದು ಪ್ರೀತಿ ಸಕ್ಸಸ್ ಆಯಿತು, ಅವನು ಪ್ರೂವ್ ಮಾಡ್ದ. ಆ ಹುಡುಗಿ ಒಪ್ಕೋತಾ ಇರಲಿಲ್ಲ, ನೀನು ಹೀಗಿರು ಹಾಗಿರು ಎಲ್ಲ ರೆಸ್ಟ್ರಿಕ್ಷನ್ನು ಹಾಕಿದ್ಲು, ಅದನ್ನೆಲ್ಲ ಅಚೀವ್ಮೆಂಟ್ ಮಾಡಿ ನಂತರ ಮದುವೆ ಮಾಡಿಕೊಂಡ. ಅದು ಎಷ್ಟು ಚೆಂದ ಅಲ್ವಾ ಕೇಳೋದಕ್ಕೆ. ಬಟ್ ನಾವೇನಲ್ಲ, ನಾವು ಅಂದ್ಕೊಂಡಿದ್ದು ಬೇಗ ಸಿಕ್ಬಿಡಬೇಕು, ಎಲ್ಲ ಬೇಗ ಈಸಿಯಾಗಿ ಆಗಿಬಿಡಬೇಕು ಅಂತ ನಾವು ಅನ್ಕೋತೀವಿ. ಅದು ಭಗವಂತ ಅಸ್ತು ಅಂದುಬಿಟ್ರೆ ಅದಕ್ಕೆ ಮೌಲ್ಯ ಇರೋದಿಲ್ಲ. ನಾವು ಅಷ್ಟೇ, ಒಂದು ಪ್ರೀತಿಸದ ವ್ಯಕ್ತಿ ಬೇಗ ಸಿಕ್ಬಿಟ್ರೆ ಸಿಕ್ಬಿಟ್ರಲ್ಲ ಅಂತೇಳಿ ತಾತ್ಸಾರ ಮನೋಭಾವನೆ ಬಂದ್ಬಿಡುತ್ತೆ. 1 2 ಇಯರ್ಸ್ 3 ಇಯರ್ಸ್ ಚೆನ್ನಾಗಿರ್ತೀವಿ, ಅದಾದಮೇಲೆ ಹೋಗು ರೆಸ್ಪೆಕ್ಟ್ ಇರೋದಿಲ್ಲ ಆ ವ್ಯಕ್ತಿ ಬಗ್ಗೆ. ದುಡ್ಡು ಅಷ್ಟೇ, ನಮಗೆ ಅನಾಯಾಸವಾಗಿ ಸಿಕ್ಬಿಟ್ರೆ ಅನಿಸುತ್ತೆ, ಅಯ್ಯೋ ಬಿಡು ಇದಿಷ್ಟೇನಾ, ಅದ್ರ ಮೌಲ್ಯವನ್ನು ಕಳ್ಕೊಂಬಿಡುತ್ತೆ. ಯಾವತ್ತೂ ಒಂದನ್ನು ತಿಳ್ಕೊಳ್ಳಿ, ತುಂಬ ಕಷ್ಟಪಡ್ತಾ ಇದ್ದೀವಿ ಮೇಡಮ್, ತುಂಬಾ ಒಂದು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ರಿಯಲಿ ಗ್ರೇಟ್ ಅದು. ಏಕೆಂದರೆ ಯಾವಾಗ ನಿಮಗೆ ಅಷ್ಟು ಹೋರಾಟ, ಕಷ್ಟ, ಸಂಕೋಲೆಗಳ ಮಧ್ಯದಲ್ಲಿ ಅದು ಸಿಗುತ್ತೆ, ಅದನ್ನು ನೀವು ಜೋಪಾನ ಮಾಡ್ತೀರಾ, ಅದಕ್ಕೊಂದು ಬೆಲೆ ಕೊಡ್ತೀರಾ. ಆ ಕಷ್ಟದ ನೆನಪುಗಳು ನಿಮ್ಮಲ್ಲಿ ಇರುತ್ತೆ, ಮೆಮೊರೀಸ್ ಇರುತ್ತೆ. ನಮ್ಮ ಕಷ್ಟಗಳು, ನಮ್ಮ ನೋವುಗಳು ನಮ್ಮ ಮಕ್ಕಳಿಗೆ ನಾವು ಟೀಚ್ ಮಾಡ್ತೀವಿ ಅಲ್ವಾ? ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ತೀವಿ, ನಾನು ಇಷ್ಟು ಕಷ್ಟಪಟ್ಟು ಈ ಥರ ಪಡ್ಕೊಂಡೆ, ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂತ. ಅಂದರೆ ವಸ್ತುವಿನ ಮೌಲ್ಯ ಹೆಚ್ಚಾಗುತ್ತೆ. ಹಾಗಾಗಿ ವಸ್ತುವಿನ ಮೌಲ್ಯವನ್ನು ಹೆಚ್ಚು ಮಾಡೋದು ಬಿಡೋದು ನಮ್ಮ ಕೈಲೇ ಇರುತ್ತೆ. ಯಾವುದೇ ಆಗಲಿ ಕಷ್ಟಪಟ್ಟು ಪಡ್ಕೊಂಡಿದ್ದೀವಿ ಅಂದರೆ ಅಷ್ಟು ಈಸಿಯಾಗಿ ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಲಾಂಗ್ ಟೈಮ್ ಉಳಿಬೇಕು ಅಂದರೆ ಕಷ್ಟ ನಮಗೆ ಇರಲೇಬೇಕು. ಏನನ್ಸುತ್ತೆ ನಿಮಗೆ?